ಹಾಯ್ ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ಸಖತ್ತಾಗಿದ್ದೀರಾ? ನಾನು ಸಖತ್ತಾಗಿದ್ದೀನಿ ಗೈಸ್. ಇವಾಗ ನೈಟು 4 ಗಂಟೆ ಕರೆಕ್ಟಾಗಿ, ಬೆಳಗಿನ ಜಾವ 4 ಗಂಟೆ ಆಗಿದೆ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ನಾನು ಎಲ್ಲಿದ್ದೀನಿ ಅಂದರೆ ಹೈದ್ರಾಬಾದಿಂದ ಲೋಡ್ ಮಾಡಿಕೊಂಡು ಬೆಂಗಳೂರು ಕಡೆಗೆ ಹೋಗ್ತಾ ಇದ್ದೀನಿ. ಬನ್ನಿ, ಹೇಗಿದೆ ನಮ್ಮ ರೋಡ್ ಲೈಫು, ಹೇಗೆಲ್ಲ ಆಗತ್ತೆ ಅಂತ ಹೇಳಿ ತೋರಿಸ್ತೀನಿ. ಯೂಟ್ಯೂಬ್ನಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡೋಣ ಅಂತ ಹೇಳ್ಬಿಟ್ಟು ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ಬನ್ನಿ, ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಟೈಮ್ ಬೇಕಾದ್ರೆ ನೋಡಿ, ನಾನು ಸುಳ್ಳು ಹೇಳ್ತೀನಿ ಅಂದರೆ 3 ಗಂಟೆ 55 ನಿಮಿಷ ಆಗಿದೆ. ಇವಾಗ ಹೈದ್ರಾಬಾದ್ ಔಟರ್ ರಿಂಗ್ ರೋಡಲ್ಲಿದ್ದೀನಿ, ಹೋಗ್ತಾ ಇದ್ದೀನಿ. ಬನ್ನಿ, ಹಾಗೆ ಮುಂದೆ ನಿಮಗೆ ತೋರಿಸ್ತೀನಿ ನೋಡಿ. ಅಲ್ಲಿ ಗಾಡಿ ನಿಲ್ಲಿಸಿ ಇಲ್ಲಿ ಟೀ ಕುಡಿಯೋಕ್ಕೆ ಬಂದಿದ್ದೀನಿ. ಟೀ ಕುಡಿದ್ಬಿಟ್ಟು ಹೋಗ್ಬೇಕು. 5 ಗಂಟೆ. ಹೈದ್ರಾಬಾದ್ ಕಡೆ ಎಂಟ್ರಿ ಕೊಡೋ ಗಾಡಿಗಳು ಸಿಕ್ಕಾಪಟ್ಟೆ ಜಾಮ್ ಆಗಿದೆ ಗುರು. ಅದು ಎಷ್ಟು ಗಾಡಿ ನಿಂತಿದೆ ಅಂದರೆ 2-3 ಕಿಲೋಮೀಟ್ರ್ ಗಟ್ಟಲೆ ಜಾಮ್ ಆಗಿದೆ. ಫುಲ್ಲು ಗಾಡಿಗಳು ನಿಂತಿದೆ ಗಾಡಿ, ಇನ್ನು ಸ್ವಲ್ಪ ಗಾಡಿಗಳಿಲ್ಲ ಗಾಡಿ. ಫುಲ್ಲು ಒಂದು 2-3 ಕಿಲೋಮೀಟ್ರ್ ಜಾಮ್ ಆಗ್ಬಿಟ್ಟಿದೆ ಈ ಲೈನು, ರೈಟ್ ಸೈಡ್. ಇದು ಏನಕ್ಕೆ ಜಾಮ್ ಆಗಿದೆಯೋ ಗೊತ್ತಿಲ್ಲ, ನಾನು ನೋಡಲಿಲ್ಲ, ಅಲ್ಲಿ ಅಬ್ಸರ್ವ್ ಮಾಡಲಿಲ್ಲ. ಟೀ ಕುಡಿಯೋಕ್ಕಾಗಿ ನಿಲ್ಸಿದ್ನಲ್ಲ, ಹಂಗೆ ಬಂದ್ಬಿಟ್ಟೆ. ಸಿಕ್ಕಾಪಟ್ಟೆ ಜಾಮ್ ಆಗಿದೆ ಗೈಸ್. ಇವಾಗೇನಾರು ನಾನು ಆ ಲೈನಲ್ಲಿ ಬಂದು ನಿಂತ್ಕೊಂಡಿದ್ರೆ ಕರೆಕ್ಟಾಗಿ 1 ಅವರ್ ನಿಂತ್ಕೋಬೇಕು. ನಾನೇನಾರು ಆ ಕಡೆ ಲೈನಲ್ಲಿ ಬಂದು ನಿಂತಿದ್ರೆ ಕರೆಕ್ಟಾಗಿ 1 ಅವರ್ ಹಿಂಗೆ ನಿಂತ್ಕೋಬೇಕು. ಅಷ್ಟು ಜಾಮ್ ಆಗಿದೆ, ಸಿಕ್ಕಾಪಟ್ಟೆ ಜಾಮ್ ಆಗ್ಬಿಟ್ಟಿದೆ. ಇವಾಗ ಟೈಮ್ ಬಂದುಬಿಟ್ಟು ನಾನು ಅಲ್ಲಿ ಹೊರಟಾಗ ಹೇಳಿದ್ನಲ್ಲ ಟೈಮ್ನ 3:55. ಇಲ್ಲಿ ಬರುವಾಗ 5:11 ಆಗಿದೆ ಟೈಮು. ಡೀಸೆಲ್ ಖಾಲಿ ಆಗಿದೆ, ರಿಸರ್ವ್ ಬಂದಿದೆ, ಹಾಕಿಸ್ಬೇಕು. ಬನ್ನಿ ತೋರಿಸ್ತೀನಿ. ನಮ್ಮ ಬಂಕು ಇನ್ನೂ ಒಂದು 50 ಕಿಲೋಮೀಟ್ರ್ ಮುಂದೆ ಇದೆ. ನಾನು ಮಾಮೂಲಿ ಹಾಕ್ಸೋ ಬಂಕು. ಇವಾಗ ಎಲ್ಲರೂ ಒಂದು 500 ರುಪೀಸ್ ಹಾಕೊಂಡು ಹೋಗಬೇಕು. ಇಲ್ಲ ಅಂದರೆ ಅಲ್ಲಿ ತನಕ ಹೋಗೋದು ಡೌಟ್ ಇದೆ ಗೈಸ್. ಎಲ್ಲ ಈ ಬೆಳಗ್ಗೆ ಮುಂಚೆ 5 ಗಂಟೆಗೆಲ್ಲ ಆಲ್ಮೋಸ್ಟ್ ಹೈದ್ರಾಬಾದ್ ರೀಚ್ ಆಗ್ತಾರೆ. ನಾನು ಹೈದ್ರಾಬಾದಿಂದ ಬೆಳಗಿನ ಜಾವ 5 ಗಂಟೆಗೆ ಎಕ್ಸಿಟ್ ಆಗ್ತಾ ಇದ್ದೀನಿ. ಇಲ್ಲಿನ 512 ಕಿಲೋಮೀಟರ್ ಇದೆ ಬೆಂಗಳೂರು. ಬನ್ನಿ, ಇವಾಗ ನನ್ನ ಗಾಡಿ ಫುಲ್ಲು ರಿಸರ್ವ್ ಬಂದ್ಬಿಟ್ಟೈತೆ. ಇನ್ನು 20 ಕಿಲೋಮೀಟ್ರ್ ಐತೆ ನನ್ನ ಬಂಕು. ಆ ಬಂಕಿಗೆ ಅದೇ ಬಂಕೆ ನಮ್ದು ಹೋಗಿ ಹಾಕ್ಸೋದು, ಜಿಯೋ ಬಂಕು. ಯಾರ್ಯಾರು ಯಾವ್ಯಾವ ಬಂಕಲ್ಲಿ ಹಾಕ್ತೀರಿ ಅಂತ ಕಮೆಂಟ್ ಮಾಡಿ. ನಮ್ಮದು ಜಿಯೋ ಬಂಕಲ್ಲಿ ಡೀಸೆಲ್ ಹಾಕ್ಸೋದು. ಬನ್ನಿ, ಹೋಗ್ತಾ ಇದೀನಿ, ನೋಡೋಣ, ತೋರಿಸ್ತೀನಿ ಅದನ್ನು. ಹೈದ್ರಾಬಾದಿಂದ ಎಕ್ಸಿಟ್ ಆಗ್ಬಿಟ್ಟು ಫಸ್ಟ್ ಟೋಲ್ ಇದೇ ಫಸ್ಟ್ ಟೋಲು. ಎಕ್ಸಿಟ್ ಆದಮೇಲೆ ಫಸ್ಟ್ ಸಿಗೋದೆ ನಮ್ಗೆ ಈ ಟೋಲು, ಶಂಷಾಬಾದ್ ಟೋಲು. ಏನೋ ಅಂತಾರೆ ಗೊತ್ತಿಲ್ಲ ಗೈಸ್, ಇದು ಏನು ಟೋಲು ಅಂತೇಳಿ. ಫಸ್ಟ್ ಎಕ್ಸಿಟ್ ಆಗ್ತಿದ್ದಂಗೆ ಸಿಗೋದೇ ಇದೆ ಟೋಲ್ ನಮಗೆ. ನೋಡಿ ಹೈದ್ರಾಬಾದ್ ಹೈವೇಗಳು ಹೆಂಗಿದೆ ಅಂದರೆ, ಒಂದು ಕಟ್ ಹಾಗೆ ತಗೊಬಂದ್ರೆ ಯಾಕೆ ನಟ್ಟು ಬಿಡ್ಬೋದು, ಹಂಗೆ ನಟ್ಟಿನ ಜಾಸ್ತಿ ಬೇಡ. ಒಂದು ಕಟ್ ಹಾಗೆ ತಗೊಬಂದ್ರೆ ಹಾಕಿ ನಟ್ಟಿ ಮಾಡ್ಬೋದು. ಹಂಗಿದಾವೆ ಹೈವೇಗಳು ನೋಡಿ ನೋಡಿ. ಯಾಕೆ ಹಿಂಗಿದಾವೆ ಅಂದ್ರೆ ಇವಾಗ ರೆಡಿ ಮಾಡ್ತಾವ್ರೆ, ಮಾಡ್ಲಿ, ನೋಡೋಣ ನಾವು ಮುಂದೆ ಹೆಂಗಿರತ್ತೆ ಅಂತ. ಹೈವೇ ಡೀಸೆಲ್ ಹಾಕಕ್ ಹೋಗ್ತಾ ಇದೀನಿ. ಆ ಬಂಕ್ ಬಂದ್ಬಿಟ್ಟು ರೈಟ್ ಸೈಡ್ ಅಲ್ಲಿ ಇದೆ, ನಾನಿರೋದು ಲೆಫ್ಟ್ ಸೈಡ್ ಅಲ್ಲಿ. ಆ ಬಂಕ್ ಎಲ್ಲಿದೆ ಅಂದ್ರೆ ನೋಡಿ ಅಲ್ಲಿದೆ ನೋಡಿ, ಅದೇ ಬಂಕು. ಇವಾಗ ನಾನು ಅಲ್ಲಿಗೆ ಬರಬೇಕು. ಮುಂದೆ 1 ಕಿಲೋಮೀಟ್ರ್ ಹೋಗಿ ಯೂಟರ್ನ್ ನೋಡ್ಕೊಂಡು ಬಂದು ಡೀಸೆಲ್ ಹಾಕಿ ಮತ್ತೆ 1 ಕಿಲೋಮೀಟ್ರ್ ಹಿಂದೆ ಹೋಗಿ ಯೂಟರ್ನ್ ನೋಡ್ಕೊಂಡು ಬರಬೇಕು. ದೂರದಾಗಿದೆ, ಏನು ಮಾಡೋಕ್ಕಲ್ಲ. ಆ ಕಡೆ ಇದೆ, ನಮ್ಮ ಅದರಲ್ಲೇ ಅಭ್ಯಾಸ ಆಗ್ಬಿಟ್ಟಿದೆ.
ನಮ್ಮ ಗಾಡಿಗೂ ಅದೇ ಜಿಯೋ ಬುಕ್ಕಲ್ಲೇ ಹಾಕಿ ಅದು ರೂಢಿ ಆಗ್ಬಿಟ್ಟಿದೆ. ಅದು ಅದೇ ಮಾತು ಕೇಳಲ್ಲ ಗಾಡಿನು, ಹಂಗಾಗಿ ಅಲ್ಲಿಗೆ ಹೋಗ್ಬೇಕು. ಬನ್ನಿ ಈಗ ಯೂ ಟರ್ನ್ ಅಲ್ಲಿದೆ ನೋಡಿ, ಒಂದು ಲೈಟ್ ಬ್ಲಿಂಕ್ ಆಗ್ತಾ ಇತ್ತಲ್ಲ ಅಲ್ಲಿದೆ, ಅಲ್ಲಿ ಯೂ ಟರ್ನ್ ಮಾಡ್ಕೊಂಡ್ ಬರ್ಬೇಕು. ಬನ್ನಿ ಹೋಗೋಣ. ರಿಟರ್ನ್ ಬರ್ತಾ ಇದೀನಿ ಗೈಸ್. ಈ ಕಡೆ ಎಲ್ಲಿದೆ ನೋಡಿ ಬಂಕ್, ಅಲ್ಲಿದೆ. ಇವಾಗ ಬಂದೆ ಬಂಕ್ ಹತ್ರ ನಾನು. ನಾವು ಯಾವಾಗಲೂ ಇದೇ ಬಂಕಲ್ಲಿ ಹಾಕ್ಸೋದು, ಹೈದ್ರಾಬಾದಿಂದ ಎಕ್ಸಿಟ್ ಹೋಗ್ಬೇಕಾರೆ. ಗೈಸ್ ಈ ಬಂಕಲ್ಲಿ ಅರ್ಧ ಗಂಟೆ ಟೈಮ್ ಆಗುತ್ತಂತೆ. ಏನು ಮಾಡೋದು ಗೊತ್ತಾಗ್ತಿಲ್ಲ. ಬನ್ನಿ ಬೇರೆ ಬಂಕಿಗೆ ಹೋಗೋಣ. ಅರ್ಧ ಗಂಟೆ ಟೈಮು ಅಂದರೆ ಸುಮಾರು ದೂರ ಹೋಗ್ಬಿಡ್ತೀವಿ. 20 ಕಿಲೋಮೀಟ್ರ್ ಹೋದ್ರೂ ಪರವಾಗಿಲ್ಲ, ಅರ್ಧ ಗಂಟೆಗೆ ಬೇರೆ ಬಂಕಲ್ಲಿ ಹಾಕೋಣ ಗೈಸ್. ಏನು ಮಾಡೋಕ್ಕಾಗಲ್ಲ ಗಾಯ್ಸ್. ಇವಾಗ 2 ಕಿಲೋಮೀಟ್ರ್ ಸುಮ್ಮನೆ ಸುತ್ತಾಡ್ದಂಗೆ ಆಯಿತು. ಮತ್ತೆ ಈಗ ನಾನು ಸುಮಾರು ಮುಂದೆ ಹೋಗಿ ಯೂ ಟರ್ನ್ ನೋಡ್ಕೊಂಡು ಮತ್ತೆ ಬರಬೇಕು. ಯಾಕೆಂದರೆ ಇದು ಹೈದ್ರಾಬಾದ್ ಕಡೆ ಹೋಗೋದು, ನಾನು ರಿಟರ್ನ್ ಮತ್ತೆ ಹೋದರೆ ಬೆಂಗಳೂರು ಕಡೆ ಹೋಗೋದು. ನಾನು ರಿಟರ್ನ್ ಬೆಂಗಳೂರು ಕಡೆ ಹೋಗಬೇಕು. ಏನು ಮಾಡೋಕ್ಕಾಗಲ್ಲ, ಬನ್ನಿ. ಅದಿನ್ನೂ ಅರ್ಧ ಗಂಟೆ ಲೇಟ್ ಆಗತ್ತಂತೆ, ಹಂಗಾಗಿ ಹಾಕ್ಸ್ತಾ ಇಲ್ಲ. ಬೇರೆ ಬಂಕಲ್ಲಿ ಹಾಕ್ಸೋಣ. ಇಂಡಿಯನ್ ಆದರೆ ಓಕೆ ಹಾಕ್ಸ್ಬೋದು. ಫುಲ್ಲು ಡೆಡ್ ಎಂಡ್ ಆಗ್ಬಿಟ್ಟಿದೆ ಗೈಸ್. 711 ಕಿಲೋಮೀಟ್ರ್ ಓಡಿದೆ. ರಿಸರ್ವಲ್ಲೇ 70 ಕಿಲೋಮೀಟ್ರ್ ಓಡಿದೆ ರಿಸರ್ವಲ್ಲೇ 70. ಹಂಗಾಗಿ ಹಾಕ್ಸ್ಲೇಬೇಕು, ಇಲ್ಲಾಂದ್ರೆ ಮುಂದೆ ಹಾಕ್ಸ್ಬೋದು ಅಂತ ಹೇಳ್ಬೋದಿತ್ತು. 70 ಕಿಲೋಮೀಟ್ರ್ ಹೋಗಿರೋದ್ರಿಂದ ಹಾಕಿಸ್ಲೇಬೇಕು. ಫುಲ್ಲು ಖಾಲಿ ಆಗ್ಬಿಟ್ಟಿದೆ. ಬನ್ನಿ ಹಾಕ್ಸೋಣ ಬೇರೆ ಬಂಕಲ್ಲಿ. ಇಲ್ಲಿ ಬಂದ್ಬಿಟ್ಟು 104 ರೂಪಾಯಿ ಇದೆ ಗುರು ರೇಟು, ಡೀಸೆಲ್ ರೇಟು. ಡೆನ್ಸಿಟಿ ಬಂದು 830 ಇದೆ ಗೈಸ್. ನೀವೆಲ್ಲ ಡೆನ್ಸಿಟಿ ನೋಡಿ ಹಾಕ್ತಿರೋ ಇಲ್ಲ ಗೊತ್ತಿಲ್ಲ, ನಾನಂತೂ ಹಾಕ್ತೀನಿ ಡೆನ್ಸಿಟಿ ನೋಡಿ. ಯಾಕೆಂದರೆ ನಾನೊಂದು 50 ಕಿಲೋಮೀಟರ್ ಎಕ್ಸ್ಟ್ರಾ ಕೊಡುತ್ತೆ ಅನ್ನೋ ಒಂದು ಭರವಸೆ ಮೇಲೆ. ಡೆನ್ಸಿಟಿ ನಿಮಗೆ 828, 27 ಎಲ್ಲ ಇರುತ್ತೆ. ಆ ಥರ ಇದ್ರೆ ನಿಮಗೆ ಸ್ವಲ್ಪ ಮೈಲೇಜ್ ಕಮ್ಮಿ ಬರುತ್ತೆ. 30, 31, 32 ಇರಬೇಕು. ನೋಡೋಣ ನೀರಿ ಹಾಕಿಸ್ತೀನಿ, ಎಷ್ಟಾಗುತ್ತೆ ನೋಡೋಣ ಫುಲ್ ಟ್ಯಾಂಕ್. ಗಾಯ್ಸ್ ಡೀಸೆಲ್ ಹಾಕೋದನ್ನ ಅರ್ಧ ತೋರಿಸಿದ್ದೀನಿ. ಯಾಕೆಂದರೆ ಅಲ್ಲಿ ಅಷ್ಟೊತ್ತಿಗೆ ಒಂದು ಫೋನ್ ಬಂತು, ಅದಕ್ಕೆ ರಿಸೀವ್ ಮಾಡ್ಕೊಬಿಟ್ಟೆ, ಮಾಡೋಕ್ಕಾಗಿಲ್ಲ ವೀಡಿಯೋನ. ಸಾರಿ. ಆದರೂ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ನೋಡಿ. ಇವಾಗ ಡೀಸೆಲ್ ಹಾಕ್ಬಿಟ್ಟು ಫುಲ್ ಆಗಿದೆ ನನ್ನ ಗಾಡಿ ಡೀಸೆಲು. ಹೊರಟಿದ್ದೀನಿ ಇವಾಗ. ಮಧ್ಯಾಹ್ನ ಆಗುತ್ತೆ 2:30-3 ಗಂಟೆ. ಬೆಂಗಳೂರು ಪಕ್ಕ, ಎಲ್ಲೂ ನಿಲ್ಸಲ್ಲ, ನಾನ್ ಸ್ಟಾಪ್ ಹೊಡ್ತಾ ಹೋಗ್ತಾ ಇರೋದೆ. ಬನ್ನಿ. ಹೆಂಗಿದೆ ನೋಡಿ ಸಿಟಿ. ಇದು ಜಡ್ಚರ್ಲಾ. ಅಲ್ಲೊಂದು ಬೆಟ್ಟ ಕಾಣುತ್ತೆ, ಬೆಟ್ಟದ ಮೇಲೊಂದು ದೇವಸ್ಥಾನ ಕಾಣ್ತಾ ಐತೆ. ಅಂಥ ಪ್ಲೇಸಿಗೆಲ್ಲ ಹೋಗ್ಬೇಕು ಅಂತ ಆಸೆ. ಆದರೆ ಏನು ಮಾಡೋದು, ನಾವು ಈ ಥರ ಗಾಡಿಗಳನ್ನ ಮಾಡಿಕೊಂಡು ಇದನ್ನು ಮಾಡೋಕ್ಕೆ ಟೈಮ್ ಇಲ್ಲ, ಆಗ್ತಾಯಿಲ್ಲ. ಹಂಗಾಗಿ ಅದನ್ನೆಲ್ಲಿ ಮಾಡೋಕ್ಕಾಗತ್ತೆ ಅಂತ ಹೇಳಿದ್ದೀನಿ. ಆದರೆ ನೆಕ್ಸ್ಟು ಹೋಗ್ತಾ ನಿಮಗೆ ಹೊರಗಡೆ ಪ್ಲೇಸಸ್ನು
ತೋರಿಸ್ತೀನಿ ನೋಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಟ್ಟಿರಿ, ಮರಿಬೇಡಿ. ಇಲ್ಲೊಂದು ಪ್ಲೇಸ್ ಇದೆ ನೋಡಿ ಗಾಯ್ಸ್, ಶಿವಾಜಿ ಮಹಾರಾಜ್. ಹೆಂಗಿದೆ ಕಮೆಂಟ್ ಮಾಡಿ. ಇದಕ್ಕೆ ದಿನ ಕರ್ಕೊಂಡು ಹೋಗ್ತೀನಿ, ಒಳಗಡೆ ಹೋಗಿ ತೋರಿಸ್ತೀನಿ ಏನಿದೆ ಅಂತ. ನೋಡೋಣ. ಅಲ್ಲೇ ಬರ್ತೀವಿ ಡೈಲಿ, ಅದೇ ಎದುರುಗಡೆನೇ ಬರ್ತೀವಿ. ಆದರೂ ಒಂದಿನೂ ನಿಲ್ಲಿಸಿಲ್ಲ. ನೈಟಲ್ಲಿ ಬರ್ತೀವಿ, ಹಂಗಾಗಿ ತೋರ್ಸೋಕ್ಕಾಗಲ್ಲ. ಇವತ್ತು ಡೇ ಬಂದಿದ್ದೀನಿ, ಅದು ನೆನಪಾಯಿತು, ನಿಲ್ಲಿಸಿಲ್ಲ. ಟೈಮ್ ಇಲ್ಲ, ಹಂಗಾಗಿ ಬೇಗ ಹೋಗಿ ಖಾಲಿ ಮಾಡಬೇಕು ಏನಾದರೂ ಮಾಡಿ. ಹಂಗಾಗಿ ನಿಲ್ಲಿಸಿಲ್ಲ. ತೋರಿಸ್ತೇನೆ ಇನ್ನೊಂದು ದಿನ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಮತ್ತೆ ಎಲ್ಲರೂ ಹೇಗಿದ್ರೆ? 10:30 ಆಯಿತು. ಬೆಳಗಿನ ಜಾವ 3 ಗಂಟೆ 3:15 ನಾನು ಲೋಡ್ ಮಾಡ್ಕೊಂಡು ಹೊರಟಿದ್ದು. ಅಲ್ಲಿಗೆ ನಿಮಗೆ ವಿಡಿಯೋನ ಸ್ಟಾರ್ಟ್ ಮಾಡಿರೋದು ನಾನು ಬಂದು 3-4 ಗಂಟೆಗೆ. ಇವಾಗ ಟೈಮ್ ಬಂದು 10:30, 10:31 ಆಗಿದೆ. ಇನ್ನೂ 250 ಕಿಲೋಮೀಟ್ರ್ ಹೋಗೋದಿದೆ. ಹೋಗ್ತಾನೇ ಇದ್ದೀನಿ, ಅಡಿತಾನೇ ಇದ್ದೀನಿ ನೋಡಿ. ಅನಂತಪುರ ಇನ್ನೊಂದು 50 ಕಿಲೋಮೀಟ್ರ್ ಇದೆ. ಅನಂತಪುರಮು, ನಾವು ಅನಂತಪುರ ಅಂತ ಹೇಳಿ ಅನಂತಪುರ ಆಗ್ಬಿಟ್ಟೈತದು. ಅನಂತಪುರಮು ಆಂಧ್ರದ. ಇನ್ನೊಂದು 50 ಕಿಲೋಮೀಟ್ರ್ ಇದೆ. ಹೋಗ್ತಾ ಇದ್ದೀವಿ ಅಂತ ಅಂದ್ಬಿಟ್ಟೆ. ಯಾರಿಲ್ಲ ಗೈಸ್, ಗಾಡೀಲಿ ಹೋಗ್ತಾ ಇದ್ದೀನಿ. ಏನೇನೋ ಅನ್ಕೊಂಬಿಡಿ. ಮತ್ತೆ ಚೆನ್ನಾಗಿದೆ ಗೈಸ್, ಕೂಲಾಗಿದೆ. ಬಿಸಿಲಿಲ್ಲಲ್ಲ, ಹಾಗಾಗಿ ಒಂದು ಸ್ವಲ್ಪ ವಾತಾವರಣ ಕೂಲಾಗಿದೆ. ಬಿಸಿಲು ಬಂದರೆ ಕುತ್ಕೊಳ್ಳೋಕ್ಕಾಗಲ್ಲ ಗೈಸ್, ಗಾಡಿ ಹೊಡಿತಾ. ಬನ್ನಿ ಹಂಗೆ ಹೋಗ್ತೀನಿ, ಮತ್ತೆ ವಿಡಿಯೋ ಮಾಡ್ತೀನಿ ಗೈಸ್. ಟೀ ಅಂಗಡೀಲಿ ಇವಾಗ ಟೀ ಕುಡ್ದು ಹೊರಟಿದ್ದೀನಿ. ಟೀ ಕುಡ್ದಾಯ್ತು. ನನ್ನೊಂದು ಕೆಟ್ಟ ಅಭ್ಯಾಸ ಅಂದರೆ ಟೀ ಕುಡಿದ ಮೇಲೆ ನೀರು ಕುಡಿಬೇಕು, ಸ್ವಲ್ಪನಾರು. ಎಲ್ಲ ಟೀ ಕುಡಿದ ಮೇಲೆ ನೀರು ಕುಡಿಯಲ್ಲ, ಹಂಗಲ್ಲ. ಟೀ ಕುಡಿದ ಮೇಲೆ ನೀರು ಕುಡಿಬೇಕು ಮತ್ತೆ. ನಾ ಸ್ಪೆಷಲಿಟಿ. ಗೈಸ್, ಇಲ್ಲೊಂದು ಟೆಂಪಲ್ ಇದೆ, ಸಖತ್ತಾಗಿದೆ. ಯಾವ ಟೆಂಪಲ್ ಅಂತ ಗೊತ್ತಿಲ್ಲ, ಸಖತ್ತಾಗಿದೆ. ಅನ್ನೋ ಹತ್ರ ಒಂಥರ ಲುಕ್ಕೇ ಸಖತ್ತಾಗಿದೆ ಗೈಸ್. ಇಲ್ಲಿದೆ, ಕಾಣಿಸ್ತಾ ಇಲ್ಲ ನೋಡಿ. ಹಾಂ, ಕಾಣಿಸ್ತಾ ಇಲ್ಲ. ಅದು ಮರಗಳೆಲ್ಲ ಫುಲ್ಲು ಇದಾಗ್ಬಿಟ್ಟಿದೆ. ಇನ್ನೊಂದಿನ ತೋರಿಸ್ತೀನಿ ಬನ್ನಿ. ಎಲ್ಲದನ್ನೂ ದಿನ ಅಂತ ಹೇಳ್ಬೇಡಿ, ತೋರಿಸ್ತೀನಿ.